ಈ ಅಪೆಕ್ಸ್ ಬ್ಯಾಂಕ್ ನಿಂದ ನೂರಾರು ಕೋಟಿ ರೂಪಾಯಿಯನ್ನ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಪಡೆದಿದ್ದಾರೆ. ಈ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಸಾಲಕ್ಕೆ ಅಂತ ಹೋದಾಗ ಇಷ್ಟು ಸುಲಭವಾಗಿ ಈ ತರಹಕ್ಕೆ ಅವರು ನೆಗ್ಲೆಕ್ಟ್ ಮಾಡಿ, ಕಂಡೀಷನ್ಸ್ ನೆಗ್ಲೆಕ್ಟ್ ಮಾಡಿ ಸಾಲ ಕೊಡ್ತಾರೆ ಅಂತ ನಾವು ಭಾವಿಸಬಹುದಾ? ಸಾಧ್ಯವೇ ಇಲ್ಲ. ಶಾಸಕರು ಮತ್ತು ಪ್ರಭಾವಿ ರಾಜಕಾರಣಿಗಳಿಗೆ ಕೊಡುವಂತ ಈ ಸಾಲಗಳು ಮರುಪಾವತಿ ಆಗುವುದಿಲ್ಲ, ಆಗುತ್ತಿಲ್ಲ. ಪ್ರಭಾವಿ ರಾಜಕಾರಣಿಗಳಿಗೆ, ಪ್ರಭಾವಿಗಳಿಗೆ ಅನುಕೂಲವಾಗಿ ಅಕ್ರಮವಾಗಿ ಅವರಿಗೆ ದುಡ್ಡು ಕೊಡ್ತಿರುವಂತಹ ಒಂದು ಬ್ಯಾಂಕ್ ಆಗಿದೆ ಹೊರತು ಸಾಲ ತಗೊಳ್ಳೋದು, ಹಿಂದಿನ ಸಾಲದ್ದು ತೀರಿಸೋ ಹಾಗೆ ಮಾಡೋದು, ಮತ್ತೆ ಹೊಸ ಸಾಲ ಮಾಡುವಂಥದ್ದು, ಮತ್ತೆ ಅದರಲ್ಲಿ ಯಾವುದೋ ಒಂದು ಡಿಫಾಲ್ಟ್ ಆಗೋದು, ಡಿಫಾಲ್ಟ್ ಆದ ಹಣವನ್ನ ಇವರು ನುಂಗುವಂತಹದ್ದು. ಭ್ರಷ್ಟಾಚಾರ ಹೆಚ್ಚಾಗುತ್ತೆ, ಈ ಪ್ರಭಾವಿ ರಾಜಕಾರಣಿಗಳ ಪ್ರಭಾವ ಇನ್ನಷ್ಟು ಹೆಚ್ಚಾಗುತ್ತೆ, ಅಕ್ರಮಗಳು ಹೆಚ್ಚಾಗುತ್ತೆ, ಬ್ಯಾಂಕು ದಿವಾಳಿಯಾಗುವ ಕಡೆಗೆ ಹೋಗುತ್ತೆ. ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನು ರವಿಕೃಷ್ಣ ರೆಡ್ಡಿ, ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಿಮಗೆ ಗೊತ್ತಿರುವ ಹಾಗೆ ಕಳೆದ ಸಂಚಿಕೆಯಲ್ಲಿ ವಿಶದವಾಗಿ, ವಿವರವಾಗಿ ಈ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ನವರು ಹೇಗೆಲ್ಲ ಪ್ರಭಾವಿಗಳಿಗೆ ಅಕ್ರಮವಾಗಿ ಸಾಲವನ್ನು ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿರುವಂತಹ ಅನೇಕ ಬಲಿಷ್ಠ ರಾಜಕಾರಣಿಗಳು ಈ ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ, ಚೇರ್ಮನ್ಗಳಾಗಿ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನುವಂಥ ಒಂದು ಸಣ್ಣ ಝಲಕನ್ನ ನಿಮಗೆ ಮೊದಲ ಸಂಚಿಕೆಯಲ್ಲಿ ನೀಡಲಾಯಿತು. ಈಗ ಎರಡನೇ ಸಂಚಿಕೆಯಲ್ಲಿ ಕರ್ನಾಟಕದ ಆ ಪಕ್ಷ ಈ ಪಕ್ಷ ಅನ್ನದೇ ಆಡಳಿತಾರೂಢ ಪಕ್ಷ ಮತ್ತು ವಿರೋಧ ಪಕ್ಷಗಳಲ್ಲಿರುವಂತಹ ಬಲಿಷ್ಠ ರಾಜಕಾರಣಿಗಳು ತಾವು ನಡೆಸುತ್ತಿರುವಂತಹ ಖಾಸಗಿ ಒಡೆತನದ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ, ವಿಶೇಷವಾಗಿ ಉತ್ತರ ಕರ್ನಾಟಕದ ರಾಜಕಾರಣಿಗಳು ತಮ್ಮ ಒಡೆತನದ ಸಕ್ಕರೆ ಕಾರ್ಖಾನೆಗಳಿಗೆ ಹೇಗೆ ಈ ಅಪೆಕ್ಸ್ ಬ್ಯಾಂಕ್ ನಿಂದ ನೂರಾರು ಕೋಟಿ ರೂಪಾಯಿಯನ್ನ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಪಡೆದಿದ್ದಾರೆ ಮತ್ತು ಹಲವರು ಹೇಳಿದಾಗೆ, ಹಿಂದಿನ ಸಂಚಿಕೆಯಲ್ಲಿ ನಾವು ಹೇಳಿದಾಗೆ ನೌಕರರ ಸಂಘದವರೇ ಕೊಟ್ಟಂತಹ ಪತ್ರದಲ್ಲಿ ಮತ್ತೆ ಅವರು IAS ಅಧಿಕಾರಿಗಳು ಕೊಟ್ಟಂತಹ ಪತ್ರದಲ್ಲಿ ಇವರದೊಂದು ಚಾಳಿ ಇದೆ. ಯಾವ ಲೋನ್ ಅನ್ನ ತೆಗೆದುಕೊಂಡ್ರು ಆ ಲೋನ್ ಅನ್ನ ಮರುಪಾವತಿ ಮಾಡದೆ ಅದನ್ನ ಒಂದು ರೀತಿಯಲ್ಲಿ NPA ತರಕ್ಕೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ತರಕ್ಕೆ ಮಾಡಿ ಆ ಸಾಲವನ್ನ ಮನ್ನಾ ಮಾಡಿಸಿಕೊಳ್ಳುವಂತಹ ಒಂದು ಕಾರ್ಯವೈಖರಿ ಇದೆ ಅಂತ ಹೇಳಿದ್ರು. ಅದರ ಮುಂದುವರೆದ ಭಾಗವಾಗಿ, ಅದಕ್ಕೆ ಉದಾಹರಣೆಯಾಗಿ ನಾವು ಇದನ್ನ ಬಾಯಿ ಮಾತಿನಲ್ಲಿ ಹೇಳ್ತಾ ಇಲ್ಲ, ಅದೇ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿಯಮಿತದವರು ಕೊಟ್ಟಿರುವಂತಹ ಶಾಸನಬದ್ಧ ಲೆಕ್ಕ ಪರಿಶೋಧನಾ ವರದಿಯ ಆಧಾರದ ಮೇಲೆ ಇವತ್ತು ನಿಮ್ಮ ಮುಂದೆ ಒಂದಷ್ಟು ವಿವರಗಳನ್ನ ತೆರೆದಿಡಲಿದ್ದೇವೆ. ಇನ್ನು ಮುಂದಕ್ಕೆ ನಿರಾಣಿ ಶುಗರ್ಸ್ ಲಿಮಿಟೆಡ್, ನಿರಾಣಿ ನಿಮಗೆ ಗೊತ್ತಿರಬಹುದು, ಮುರುಗೇಶ್ ನಿರಾಣಿ ಅನ್ನುವಂತಹ ಮಾಜಿ ಬಿಜೆಪಿ ಶಾಸಕರು, ಮಾಜಿ ಸಚಿವರು ಅವರು ನಡೆಸುವಂತಹ ಒಂದು ಖಾಸಗಿ ಸಕ್ಕರೆ ಕಾರ್ಖಾನೆ. ಈ ಖಾಸಗಿ ಸಕ್ಕರೆ ಕಾರ್ಖಾನೆಗೆ ಕೊಡೋದಿಕ್ಕೆ ಅವಕಾಶ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕೃಷಿ ಸಂಬಂಧಿತ ಚಟುವಟಿಕೆ ಅಂತ ಕೊಡಬಹುದು ಅನ್ಸುತ್ತೆ. ಇಲ್ಲಿ ಇವ್ರದ್ದು ಇಲ್ಲೊಂದು ಟೇಬಲ್ ಇದೆ, ಸಾಲಗಾರರ ಹೆಸರು ನಿರಾಣಿ ಶುಗರ್ಸ್ ಲಿಮಿಟೆಡ್, ಸೌಲಭ್ಯ ಒಂದು ಅವಧಿ ಸಾಲ ಖಾತೆ 25 ಕೋಟಿ. ಇದು 24ನೇ ಇಸ್ವಿ 12ನೇ ತಿಂಗಳು 20ನೇ ತಾರೀಕು ಮಂಜೂರಾಗುತ್ತೆ. 25 ಕೋಟಿ ಆದ್ರೆ ಅವರು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅವತ್ತಿಗೆ 24 ಕೋಟಿ ಇರುತ್ತೆ. ಅದರಲ್ಲಿ ಸಾಲ ಖಾತೆಯಿಂದ ಸಾಲ ಮೊತ್ತವನ್ನು ಸಾಲ ಮೀರಿದ ಸಂಸ್ಥೆಗಳ ಪರವಾಗಿ ನೇಮಕಗೊಂಡ ಸ್ವತಂತ್ರ ಇಂಜಿನಿಯರ್ ಅವರು ಯೋಜನೆಯಲ್ಲಿ ಆಗಿರುವ ಪ್ರಗತಿ ಬಗ್ಗೆ ನೀಡಿರುವ ಪ್ರಮಾಣ ಪತ್ರದ ಆಧಾರದ ಮೇಲೆ ಬಿಡುಗಡೆ ಮಾಡಲಾಗಿದೆ. ಆದರೆ ಸದರಿ LIE ಏನು ಸ್ವತಂತ್ರ ಇಂಜಿನಿಯರ್ ಅವರು ಅಂತ ಇರೋದಕ್ಕದಿರು ವರದಿಯು ಚಾರ್ಟರ್ಡ್ ಅಕೌಂಟೆಂಟ್ ರವರು ವೆಚ್ಚಗಳಿಗೆ ಸಂಬಂಧಿಸಿದ ಏಕಮುಖವಾಗಿ ನೀಡಿರುವ ಪ್ರಮಾಣ ಪತ್ರವನ್ನು ಆಧರಿಸಿ ನೀಡಲಾಗಿದೆಯೇ ಹೊರತು LIE ಕಾರ್ಯಮಿತಿಯೊಳಗೆ ಈಗಾಗಿರುವ ವಾಸ್ತವಿಕ ವೆಚ್ಚಗಳು ಯೋಜನೆಗೆ ಸಂಬಂಧಿಸಿದಂತೆ ಆಗಿರುತ್ತವೆ ಎಂಬ ಬಗ್ಗೆ ಖಚಿತಪಡಿಸಿಕೊಂಡಿರುವುದಿಲ್ಲ. ಮಂಜೂರಾತಿ ಪತ್ರದಲ್ಲಿನ ನಿಬಂಧನೆಯಂತೆ ದಿನಾಂಕ 31ನೇ ಮಾರ್ಚ್ 2024 ರಲ್ಲಿದ್ದಂತೆ
ಕಂಪನಿಯ ಎಲ್ಲಾ ನಿರ್ದೇಶಕರ ನಿವ್ವಳ ಸಂಪತ್ತು ಪ್ರಮಾಣ ಪತ್ರವನ್ನು ಪಡೆದಿರುವುದಿಲ್ಲ. ಸ್ಥಾವರ ಮತ್ತು ಯಂತ್ರೋಪಕರಣಗಳಿಗೆ ಸಂಬಂಧಿಸಿದಂತೆ ಎರಡು ಉದ್ದೇಶಗಳಿಗೆ ಗುತ್ತಿಗೆ ಆದೇಶವನ್ನು ಸಲಹೆಗಾರರಿಗೆ ಅಥವಾ ಏಜೆನ್ಸಿಗಳಿಂದ ಸ್ಪರ್ಧಾತ್ಮಕ ದರಗಳ ಆಧಾರದ ಮೇಲೆ ನೀಡಬೇಕಾಗಿತ್ತು ಮತ್ತು ಈ ಬಗ್ಗೆ ವಿವಿಧ ಸರಬರಾಜುದಾರರೊಂದಿಗೆ ಒಪ್ಪಂದವನ್ನು ಸಮೂಹ ವ್ಯವಸ್ಥೆ ಇತರ ಬ್ಯಾಂಕುಗಳ ಸಮ್ಮತಿಯೊಂದಿಗೆ ನೀಡಬೇಕಾಗಿತ್ತು. ಆದರೆ ಸಂಪೂರ್ಣ ಆದೇಶಗಳನ್ನು ನೀಡುವುದಿಲ್ಲ ಮತ್ತು ಮಾರಾಟಗಾರರೊಂದಿಗೆ ಆದ ಒಡಂಬಡಿಕೆಯನ್ನು ಏರ್ಪಡಿಸಿರುವುದಿಲ್ಲ ಅಥವಾ ಸಾಲಗಾರರಿಂದ ಪಡೆದಿರುವುದಿಲ್ಲ. ಇವತ್ತು ಒಂದು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದಂತಹ ಜನರೇ ಸೇರಿ ಕಟ್ಕೊಂಡಿರುವಂತಹ ಒಂದು ಕೃಷಿ ವ್ಯವಸಾಯ ಸಹಕಾರ ಸೇವಾ ಸಂಘ ಇರಬಹುದು, ಕೃಷಿ ಸಂಬಂಧಿತ ಒಂದು FPO ಇರಬಹುದು, ಯಾವುದಾದ್ರೂ ಈ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಸಾಲಕ್ಕೆ ಅಂತ ಹೋದಾಗ ಇಷ್ಟು ಸುಲಭವಾಗಿ ಈ ತರಹಕ್ಕೆ ಅವರು ನೆಗ್ಲೆಕ್ಟ್ ಮಾಡಿ ಕಂಡೀಷನ್ಸ್ ನೆಗ್ಲೆಕ್ಟ್ ಮಾಡಿ ಸಾಲ ಕೊಡ್ತಾರೆ ಅಂತ ನಾವು ಭಾವಿಸಬಹುದಾ? ಸಾಧ್ಯವೇ ಇಲ್ಲ. ರಾಜಕೀಯ ಪ್ರಭಾವಿಗಳಲ್ಲದಿರೋರಿಗೆ ಕೊಡೋದಿಕ್ಕೆ ಎಲ್ಲ ಅರ್ಹತೆಗಳಿದ್ರೂ ಸಹ ಅಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇದೆ ಅನ್ನೋದು ನಮ್ಗೆ ಗೊತ್ತಿದೆ. ಅವರು ಕೊಡೋದಿಲ್ಲ, ಕೊಟ್ರು ಅಲ್ಲಿ ಏನೋ ಕಮಿಷನ್ ತೆಗೆದುಕೊಂಡೇ ಕೊಡ್ತಾರೆ, ಯಾಕಂದ್ರೆ ಇದು ಸರ್ಕಾರಿ ಸಂಸ್ಥೆ. ಆದರೆ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಇದನ್ನ ನಾನು ಆಗ್ಲೇ ಮತ್ತೆ ಇನ್ನೊಂದು ಸಲ ಆರಂಭದಲ್ಲಿ ಹೇಳಿದ್ದನ್ನ ಒಂದನ್ನ ನಾನು ಇಲ್ಲಿ ನೆನಪಿಸಿ ಬಯಸ್ತೀನಿ. ಸಿಬ್ಬಂದಿ, ನೌಕರರು, ಅಧಿಕಾರಿಗಳ ಅಸೋಸಿಯೇಷನ್ ಏನಿದೆ, ಸಂಘ ಏನಿದೆ, ಇದೇ ಅಪೆಕ್ಸ್ ಬ್ಯಾಂಕಿನ ನೌಕರರ ಸಂಘದ ಪದಾಧಿಕಾರಿಗಳು ಬರೆದಿರುವಂತಹ ಪತ್ರದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಶಾಸಕರು ಮತ್ತು ಪ್ರಭಾವಿ ರಾಜಕಾರಣಿಗಳಿಗೆ ಕೊಡುವಂತ ಈ ಸಾಲಗಳು ಮರುಪಾವತಿ ಆಗುತ್ತಿಲ್ಲ. ಅವರು ಬೇಕು ಅಂತಲೇ ಅದನ್ನ ಡಿಫಾಲ್ಟ್ ಮಾಡ್ತಾರೆ. ಡಿಫಾಲ್ಟ್ ಮಾಡಿದ್ಮೇಲೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಆಗುತ್ತೆ. ಅಸೆಟ್ಸ್ ಆದ್ಮೇಲೆ ಅದ್ಯಾವುದೋ OTS ಸ್ಕೀಮ್ ಅಡಿಯಲ್ಲಿ ಇಡೀ ಸಾಲವನ್ನೇ ರದ್ದು ಮಾಡ್ತಾರೆ. ಅಂದ್ರೆ ಇದು ಪ್ರಭಾವಿ ರಾಜಕಾರಣಿಗಳಿಗೆ, ಪ್ರಭಾವಿಗಳಿಗೆ ಅನುಕೂಲವಾಗಿ ಅಕ್ರಮವಾಗಿ ಅವರಿಗೆ ದುಡ್ಡು ಕೊಡ್ತಿರುವಂತಹ ಒಂದು ಬ್ಯಾಂಕ್ ಆಗಿದೆ ಹೊರತು ಸಹಕಾರಿ ಸಂಸ್ಥೆಗಳನ್ನ, ಸಹಕಾರಿ ಸಂಘಗಳನ್ನ, ಕೃಷಿಯಲ್ಲಿ ಪ್ರಾಮಾಣಿಕವಾಗಿ ಇನೋವೇಷನ್ ಮಾಡ್ತಾ ಇರುವಂತಹ ಸಂಸ್ಥೆಗಳನ್ನ ಬೆಂಬಲಿಸುವಂತಹ ಬ್ಯಾಂಕ್ ಆಗಿಲ್ಲ ಇದು ಇದು ಬಹಳ ಸ್ಪಷ್ಟವಾಗಿ ಎತ್ತಿ ತೋರಿಸು. ಇವತ್ತಿನ ಬಹಳ ದೊಡ್ಡ ಪ್ರಭಾವಿ ರಾಜಕಾರಣಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾಲೀಕತ್ವದ, ಅವರ ಕುಟುಂಬದ ಮಾಲೀಕತ್ವದ, ಅವರು ಅಧ್ಯಕ್ಷರಾಗಿರುವಂತಹ, ಅವರ ತಮ್ಮ ಬಹುಶಃ ಚೇರ್ಮನ್ ಆಗಿರುವಂತಹ, ಅವರ ಮಗ ನಿರ್ದೇಶಕ ಆಗಿರುವಂತಹ ಹರ್ಷ ಶುಗರ್ಸ್ ಲಿಮಿಟೆಡ್. ಈ ಹರ್ಷ ಶುಗರ್ಸ್ ಲಿಮಿಟೆಡ್ಗೆ ಯಾವ ರೀತಿ ಸಾಲವನ್ನ ಕೊಡಲಾಗಿದೆ ಮತ್ತು ಅದಕ್ಕೆ ಯಾವ ತರ ದಾಖಲೆಗಳನ್ನ ಪಡ್ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಇವ್ರದ್ದು 20 ಕೋಟಿ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇರುತ್ತೆ. ಆವಾಗ ಕೊಡುವಂತಹ ಒಂದು ಸಾಲ ಯಾವತ್ತು ಕಳೆದ ವರ್ಷ 25ನೇ ಮಾರ್ಚ್ ನಲ್ಲಿ ಅದಕ್ಕೆ ಅಬ್ಸರ್ವೇಷನ್ ಆಡಿಟ್ ರಿಪೋರ್ಟ್ ಅಲ್ಲಿ ಇದೆ. ಸಾಲಕ್ಕೆ ಭದ್ರತೆಯಾಗಿ ನೀಡಿದ ಸ್ಥಿರಾಸ್ತಿಗಳಿಗೆ ಸಂಬಂಧಿಸಿದಂತೆ ಮೂಲ ದಾಖಲೆಗಳನ್ನು ಸಲ್ಲಿಸುವ ಮೂಲಕ ನೋಂದಾಯಿತ ಹೆಚ್ಚುವರಿ ಅಡಮಾನವನ್ನು ಬ್ಯಾಂಕಿನ ಪರವಾಗಿ ಮಾಡಿಕೊಟ್ಟಿರುವುದಿಲ್ಲ. ಇದರ ಬದಲು ಸಕ್ಕರೆ ಕಾರ್ಖಾನೆ ದಿನಾಂಕ 26/3/25 ಮನವಿ ಪತ್ರವನ್ನು ಸಲ್ಲಿಸಿ ಸ್ವತ್ತಿಗಳಿಗೆ ಸಂಬಂಧಿಸಿದಂತೆ ನೋಂದಾಯಿತ ಅಡಮಾನ ಮಾಡಿಕೊಡಲು 90 ದಿನಗಳ ಕಾಲಾವಕಾಶವನ್ನು ನೀಡಬೇಕೆಂದು ಕೋರಿದೆ. ಮಂಜೂರಾತಿ ಪತ್ರದಲ್ಲಿ ನಿಬಂಧಿಸಿದಂತೆ ಸ್ಥಾವರ ಮತ್ತು ಯಂತ್ರೋಪಕರಣಗಳ ನೋಂದಾಯಿತ ಹೈಪಾಥಿಕೇಶನ್ ಡೀಡ್ ಅನ್ನು ಸಲ್ಲಿಸಿರುವುದಿಲ್ಲ. ಅಂದ್ರೆ ಯಾವುದೇ ರೀತಿ ಅಡಮಾನವನ್ನೇ ಇಟ್ಟಿಲ್ಲ. ಅವರು ಸಾಲ ತಗೊಂಡಿದ್ದಾರೆ, ಅವ್ರು ಬೇಕಾಗಿದ್ದ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ. ಬಹುಶಃ ಆ ಮೆಷಿನ್ ತಂದಿರಬಹುದು, ಆದ್ರೆ ಆ ಮೆಷಿನ್ಗಳನ್ನ ಅಪೆಕ್ಸ್ ಬ್ಯಾಂಕ್ಗೆ ಹೈಪಾಥಿಕೇಟ್ ಮಾಡಬೇಕಾಗಿತ್ತು, ಅಂದ್ರೆ ಅಡ ಇಡಬೇಕಾಗಿತ್ತು. ಆ ಡೀಡ್ ಕೊಟ್ಟಿಲ್ಲ. ಇನ್ನು ಬಹಳ ಮುಖ್ಯವಾಗಿ 27/3/25 ದ್ವಿಮುಖ ಒಡಂಬಡಿಕೆ ಪತ್ರವನ್ನು ಒದಗಿಸಿರುವುದಿಲ್ಲ. ಅಂದ್ರೆ ಜಾಯಿಂಟ್ ಅಗ್ರಿಮೆಂಟ್ ಏನಿದೆ ಅದನ್ನ ಕೊಟ್ಟಿರೋದಿಲ್ಲ. ಬಂಡವಾಳ ಸಾಲದ ಸಮೂಹ ವ್ಯವಸ್ಥೆಯ ಒಡಂಬಡಿಕೆಯನ್ನು ಸಾಲಗಾರರು ಸಲ್ಲಿಸಿರುವುದಿಲ್ಲ. ಹೆಚ್ಚುವರಿಯಾಗಿ ಮಂಜೂರು ಮಾಡಿದ ಮಿತಿಗೆ ಸಂಬಂಧಿಸಿದಂತೆ ವೈಯಕ್ತಿಕ ಖಾತರಿಯನ್ನು ಸಲ್ಲಿಸಿರುವುದಿಲ್ಲ. ಬ್ಯಾಂಕಿಗೆ ಭದ್ರತೆಯಾಗಿ ನೀಡಿದ ಸ್ವತ್ತುಗಳಿಗೆ ಸಂಬಂಧಿಸಿದಂತೆ ಇತ್ತೀಚಿನ ತೆರಿಗೆ ಪಾವತಿ ರಸೀತಿಗಳು ಲಭ್ಯವಿರುವುದಿಲ್ಲ. 1-2 ಸುಮಾರು 10 25-26ನೇ ಕಬ್ಬು ನುರಿಸುವಿಕೆ ಅವಧಿಯಲ್ಲಿ ಸಾಕಷ್ಟು ಸಕ್ಕರೆ ದಾಸ್ತಾನು ಉತ್ಪನ್ನವಾಗುವ ಬಗ್ಗೆ ಯಾವುದೇ ಪೂರಕ ದಾಖಲೆಗಳನ್ನು ಒದಗಿಸಿರುವುದಿಲ್ಲ. ಈ ತರಕ್ಕೆ 10 ಅಬ್ಸರ್ವೇಷನ್ಸ್ ನ ಬರೀ ಒಂದು ಸಾಲಕ್ಕೆ ಅವ್ರು ಮಾಡಿರುವಂತದ್ದು. ಅವ್ರು ತಗೊಂಡಿರೋದು ಒಂದು ಸಾಲ ಅಲ್ಲ, ಹಲವಾರು ಸಾಲ. ಇನ್ನೊಂದು 52 ಕೋಟಿ ರೂಪಾಯಿಯ ಸಾಲ ಇದು ಕಳೆದ ಜುಲೈನಲ್ಲಿ
29/7/2015 ಜುಲೈಯಲ್ಲಿ ತೆಗೆದುಕೊಂಡಿರೋದು. ಅದಕ್ಕೆ ಅವಲೋಕನ ಅಂದ್ರೆ ಅಬ್ಸರ್ವೇಷನ್ ಹೀಗಿದೆ: ಮಂಜೂರಾತಿ ಪತ್ರದ ಪ್ರಕಾರ ಹಾಗೂ ಅನುಮೋದಿತ ಮರುಪಾವತಿ ಶೆಡ್ಯೂಲ್ನ ಪ್ರಕಾರ ಮಾರ್ಚ್ 31, 2025 ಮಧ್ಯಮಾವಧಿ ಕೃಷಿಯೇತರ ಸಾಲಗಳ ಹೊರಬಾಕಿಯು ಶೂನ್ಯ ಮಟ್ಟದಲ್ಲಿರಬೇಕಾಗಿತ್ತು ಮತ್ತು ಖಾತೆಯನ್ನು ಚುಕ್ತಗೊಳಿಸಬೇಕಾಗಿತ್ತು. ಆದರೆ ಸಾಲ ತಕ್ತೆಯು ಹೊರಬಾಕಿ ಮೊತ್ತ 5,40,88,602 ಇರುವುದಾಗಿ ತಿಳಿಸುತ್ತದೆ. ಅಂದ್ರೆ ಈ ಸಾಲವನ್ನ ಪಡೆಯೋದಿಕ್ಕೆ 52 ಕೋಟಿ ರೂಪಾಯಿಗಳ ಈ ಸಾಲವನ್ನ ಪಡೆಯೋದಿಕ್ಕೆ ಅವಧಿ ಸಾಲ ಟರ್ಮ್ ಲೋನ್ ಇಂದಿನ ಕೃಷಿಯೇತರ ಸಾಲಗಳ ಹೊರಬಾಕಿ ಬೇರೆ ಅವರ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ 0 ಇರಬೇಕಾಗಿತ್ತು, ಮತ್ತೆ ಆ ಖಾತೆಯನ್ನ ಕ್ಲೋಸ್ ಮಾಡಬೇಕಾಗಿತ್ತು. ಆದ್ರೆ ಇವತ್ತಿಗೂ ಆ ಸಾಲ 5.5 ಕೋಟಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇವರು ಸಾಲ ತಗೊಳ್ಳೋದು, ಹಿಂದಿನ ಸಾಲದ್ದು ತೀರ್ಸೋ ಹಾಗೆ ಮಾಡೋದು, ಮತ್ತೆ ಹೊಸ ಸಾಲ ಮಾಡುವಂತದ್ದು, ಮತ್ತೆ ಅದರಲ್ಲಿ ಯಾವುದೋ ಒಂದು ಡಿಫಾಲ್ಟ್ ಆಗೋದು, ಡಿಫಾಲ್ಟ್ ಆದ ಹಣವನ್ನ ಇವರು ನುಂಗುವಂತದ್ದು. ಅಂದ್ರೆ ಕೇವಲ ಹರ್ಷ ಶುಗರ್ಸ್ ಲಿಮಿಟೆಡ್ ಅಲ್ಲ, ಪ್ರಭಾವಿಗಳು ತೆಗೆದುಕೊಂಡಿರುವಂತಹ ಸಾಲದ ಒಂದು ಮಾಡಸ್ ಆಪರೇಂಡಿ, ಅವರ ಒಂದು ಏನು ಅವರು ನಡೆದುಕೊಳ್ಳುವಂತ ಒಂದು ವರ್ತನೆ ಹೀಗೇನೆ ಇದೆ ಎಲ್ರದ್ದು. ಸೊ ಇನ್ನು ಹಲವಾರು ಮೇ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ಇನ್ನೊಂದು 30 ಕೋಟಿ ಕಳೆದ 21 ಜೂನ್ ಅಲ್ಲಿ ಕೊಟ್ಟಿರುವಂತದ್ದು. ಅದಕ್ಕೆ ಗ್ರಾಹಕರಿಗೆ ಮಂಜೂರು ಮಾಡಿದ ಯೋಜನಾ ಅವಧಿ ಸಾಲ ಮೊತ್ತ 30 ಕೋಟಿಗಳಿಗೆ ಸಂಬಂಧಿಸಿದಂತೆ ಯಾವುದೇ ಮುಕ್ತಾಯ ಪ್ರಮಾಣ ಪತ್ರ ಅಥವಾ ಪ್ರಗತಿ ವರದಿ ಬ್ಯಾಂಕಿನ ಬಳಿ ಲಭ್ಯವಿರುವುದಿಲ್ಲ. ಅಂದ್ರೆ ಲೋನ್ ಕೊಟ್ಟಿರೋದ್ರ ಬಗ್ಗೆ, ಅದು ಲೋನ್ ಕ್ಲೋಸ್ ಆಗಿದೆ ಅಂತ ಆಗ್ಲಿ ಅಥವಾ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದಾಗ್ಲಿ ಅಪೆಕ್ಸ್ ಬ್ಯಾಂಕಿನ ಹತ್ರ ಯಾವುದೇ ದಾಖಲೆಗಳಿಲ್ಲ ಅನ್ನುವಂಥದ್ದು. ಇನ್ನು ಹಳೇದು ಇನ್ನೊಂದಿದೆ, 50 ಕೋಟಿ ತೆಗೆದುಕೊಂಡಿರುವಂತದ್ದು. ಅದಕ್ಕೂ ಅಷ್ಟೇ, ಒಂದು ವೇಳೆ ಅಗತ್ಯ ಸಕ್ಕರೆ ದಾಸ್ತಾನನ್ನು ಕೊಡಲು ಕಾರ್ಖಾನೆಯು ವಿಫಲವಾದಲ್ಲಿ ಸದರಿ ಮಿತಿಯನ್ನು ನೀವು ನವೀಕರಿಸಲು ಸಾಧ್ಯವಿಲ್ಲವಾಗುತ್ತದೆ ಅಂತ ಹೇಳ್ತಾರೆ. ಆದರೆ ಸಕ್ಕರೆ ಕಾರ್ಖಾನೆಯು ಪ್ರಸಕ್ತ ವರ್ಷದಲ್ಲಿ ಯಾವುದೇ ದಾಸ್ತಾನು ತಕ್ತೆಗಳನ್ನು ಸಲ್ಲಿಸಿರುವುದಿಲ್ಲ. ಹೀಗಾಗಿ ಖಾತೆಯಿಂದ ಮಾಡಿರುವ ಟ್ರಯಲ್ಗಳು ನಿಯಮಗಳಿಗೆ ವಿರುದ್ಧವಾಗಿರುತ್ತವೆ. ಅಂದ್ರೆ ಈ ಬ್ಯಾಂಕಿನಿಂದ ಸಾಲ ಪಡೆದಂತಹ ಹರ್ಷ ಶುಗರ್ಸ್ ಲಿಮಿಟೆಡ್ ಅವರು ನಿಯಮಾವಳಿಗಳಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಬಡ್ಡಿಯನ್ನು ಪಾವತಿಸಿರುವುದಕ್ಕೆ ಪೂರಕವಾಗಿರುವ ಕ್ರೆಡಿಟ್ ನಮೂದುಗಳನ್ನು ಹೊರತುಪಡಿಸಿದರೆ ಖಾತೆಯಲ್ಲಿ ಬೇರೆ ಯಾವುದೇ ಕ್ರೆಡಿಟ್ ನಮೂದುಗಳಿಲ್ಲದಿರುವುದು ವ್ಯಾಪಾರ ನಿರ್ವಹಣೆಯು ಕ್ರಿಯಾತ್ಮಕವಾಗಿಲ್ಲದಿರುವುದನ್ನು ತೋರಿಸುತ್ತವೆ ಮತ್ತು ದುಡಿಯುವ ಬಂಡವಾಳ ಮಿತಿಗಳನ್ನು ಮುಂದುವರಿಸುವುದನ್ನು ಸಮರ್ಥನೆಗೊಳಿಸುವುದಿಲ್ಲ. ಇಷ್ಟೆಲ್ಲ ಇದ್ರೂ ಇವರಿಗೆ ಹರ್ಷ ಶುಗರ್ಸ್ ಲಿಮಿಟೆಡ್ ಅವರಿಗೆ ಕೇವಲ 4-5 ತಿಂಗಳ ಹಿಂದೆ ಕೋಟ್ಯಾಂತರ ರೂಪಾಯಿ, ಒಂದಲ್ಲ ಎರಡಲ್ಲ, ಮತ್ತೆ 30 ಕೋಟಿ ಒಂದ್ಸಲ, 52 ಕೋಟಿ ಒಂದ್ಸಲ, ಕಳೆದ 2021 ಆಗಿರುವಂತದ್ದು, 25 ಇದೇ 2025 ಮಾರ್ಚ್ ನಲ್ಲಿ ಆಗಿರುವಂತದ್ದು. ಹೀಗೆಲ್ಲ ಸಾಕಷ್ಟು ಸಾಲಗಳನ್ನ ಇವರಿಗೆ ಅವ್ರ ನಿಯಮಗಳನ್ನ ಮೀರಿ ಕಾನೂನು ಬಾಹಿರವಾಗಿ ನಿಯಮಗಳಿಗೆ ವಿರುದ್ಧವಾಗಿ ಕ್ರಿಯಾತ್ಮಕವಾಗಿಲ್ಲದಿದ್ರೂ ಸಹ, ಅಂದ್ರೆ ಆ ಲೋನ್ಗಳು ಆಕ್ಟಿವ್ ಇಲ್ಲದೆ ಇದ್ರು ಸಹ ವ್ಯಾಪಾರ ನಿರ್ವಹಣೆಯು ಕ್ರಿಯಾತ್ಮಕವಾಗಿಲ್ಲದಿರುವುದನ್ನು, ಅಂದ್ರೆ ಅದು ಫ್ಯಾಕ್ಟರಿ ನಡೀತಾ ಇದೆಯೋ, ಯಾವ ತರಕ್ಕೆ ಅದು ಬಿಸ್ನೆಸ್ ಮಾಡ್ತಾ ಇದೆ ಅನ್ನೋದು ಮಾಹಿತಿ ಇಲ್ಲದೆ ಇದ್ರು ಸಹ ಅವರಿಗೆ ಸಾಲಗಳನ್ನ ಕೊಡಲಾಗಿದೆ ಅನ್ನುವಂಥದ್ದು. ಈಗ ಇನ್ನೊಬ್ಬ ಉತ್ತರ ಕರ್ನಾಟಕದ ಪ್ರಭಾವಿ ರಾಜಕಾರಣಿ SR ಪಾಟೀಲ್ರು ಅಧ್ಯಕ್ಷರಾಗಿರುವಂತಹ ಬೀಳಗಿ ಶುಗರ್ ಮಿಲ್ಸ್ ಲಿಮಿಟೆಡ್, ಬೀಳಗಿ ಶುಗರ್ ಮಿಲ್ಸ್, ಬಾಗಲಕೋಟೆಯ ಬಳಿ ಇರುವಂತಹ ಬೀಳಗಿಯಲ್ಲಿ, ಇವರು 24 50 ಕೋಟಿ ಸಾಲ ಪಡಿತಾರೆ. ಒಂದು ಸಾಲ, ಹಲವಾರು ಸಾಲಗಳಿದೆ ಇದರಲ್ಲಿ. ನಾವು ಉದಾಹರಣೆಗೆ ನಾವು ಕಂಡುಕೊಂಡಂತಹ ಅಬ್ಸರ್ವೇಷನ್ಸ್ ತುಂಬಾ ಸೀರಿಯಸ್ ಇರುವಂತಹ ಸಾಲದ ಬಗ್ಗೆ ಹೇಳ್ತಾ ಇದ್ವಿ. ಸಾಲ ಮಂಜೂರಾಗುತ್ತಿದ್ದಂತೆಯೇ ಸಾಲಗಾರರು ಇತರೆ ಬ್ಯಾಂಕುಗಳಲ್ಲಿ ತಾನು ನಿರ್ವಹಿಸುತ್ತಿರುವ ಖಾತೆಗಳಿಗೆ ಸಾಲದ ಪೂರ್ಣ ಮೊತ್ತವನ್ನು ವರ್ಗಾಯಿಸಿಕೊಂಡಿರುತ್ತಾರೆ. ಬ್ಯಾಂಕು ಈ ಸಂಬಂಧ ಬಳಕೆ ಪ್ರಮಾಣ ಪತ್ರವನ್ನು ಅಥವಾ ಇತರೆ ಬ್ಯಾಂಕುಗಳಿಂದ ಖಾತೆಗಳಿಗೆ ಸಂಬಂಧಿಸಿದ ತಕ್ತೆಯನ್ನು ಪಡೆದಿರುವುದಿಲ್ಲ. ಹೀಗಾಗಿ ಈ ಸಂಬಂಧ ನಾವು ಯಾವುದೇ ಅವಲೋಕನಗಳನ್ನು ಮಾಡುತ್ತಿಲ್ಲ. ಭಾರತೀಯ ರಿಸರ್ವ್ ಬ್ಯಾಂಕಿನ ಮಾರ್ಗಸೂಚಿಗಳಿಗೆ ಅನುಸಾರವಾಗಿ ಅನುತ್ಪಾದಕ ಆಸ್ತಿಯಾಗಿ ವರ್ಗಾವಣೆಗೊಂಡ ಖಾತೆಗಳಿಗೆ ನಿರ್ಬಂಧಿತ ಮಾರ್ಗಸೂಚಿಗಳ ಪ್ರಕಾರ ಅನುಮೋದನೆಗೊಂಡ ನಿಯಮಗಳನುಸಾರ ಸಾಲ ಪುನರ್ರಚನೆ ಮಾಡಿರುವುದನ್ನು ಹೊರತುಪಡಿಸಿ ಮುಂದಿನ ಬಿಡುಗಡೆಗಳನ್ನು ಮಾಡುವಂತಿರುವುದಿಲ್ಲ. ಆದರೆ ಪ್ರಸ್ತುತ ಪ್ರಕರಣದಲ್ಲಿ ದಿನಾಂಕ 30/8/2023 ಸದರಿ ಸಾಲ ಖಾತೆಯಲ್ಲಿ ಅಸಲು ಮತ್ತು ಬಡ್ಡಿ ಸುಸ್ತಿ ಬಾಕಿಯಾಗಿದ್ದು, ಅಂದ್ರೆ ಡಿಫಾಲ್ಟ್ ಆಗಿದ್ದು, ದಿನಾಂಕ 20/5/23 ಅನ್ವಯವಾಗುವಂತೆ ಈ ಖಾತೆಯನ್ನು ಅನುತ್ಪಾದಕ ಆಸ್ತಿ ಎಂದು ಪರಿಗಣಿಸಲಾಗಿರುತ್ತದೆ. ಆದಾಗ್ಯೂ ಬ್ಯಾಂಕು ಸುಸ್ತಿ ಬಾಕಿಯಾಗಿರುವ ಖಾತೆಗಳನ್ನು ಕ್ರಮಬದ್ಧಗೊಳಿಸದೆ ಮುಂದಿನ ಬಿಡುಗಡೆಗಳನ್ನು ಮಾಡಿರುತ್ತದೆ.
ನಾವು ಆರಂಭಿಸಿದ್ದು 2019 ಸಂದರ್ಭದಲ್ಲಿ ನಡೆದಂತಹ ಸಾವಿರಾರು ಕೋಟಿ ರೂಪಾಯಿಗಳನ್ನು ಅನರ್ಹರಿಗೆ ಸಾಲವಾಗಿ ಕೊಟ್ಟು ಆ ಸಾಲ ಬಹುತೇಕವಾಗಿ ಬರುವುದಿಲ್ಲ ಅನ್ನುವಂಥ ಸಂಶಯಗಳನ್ನ ಇಟ್ಟುಕೊಂಡು ಆ ಬ್ಯಾಂಕಿನ ಅಧಿಕಾರಿಗಳು ಬರೆದಿದ್ದಂತಹ ಒಂದು ಪತ್ರದ ಆಧಾರದ ಮೇಲೆ ನಾವು ಚರ್ಚೆಯನ್ನ ಅಥವಾ ವಿವರಣೆಯನ್ನ ಶುರು ಮಾಡಿದ್ವಿ. ಆವತ್ತು ಸಿಬಿಐ ತನಿಖೆಗೆ ವಹಿಸಲಿಲ್ಲ. ಸೋಮಶೇಖರ್ ಅವರು ಬಿಜೆಪಿ ಸರ್ಕಾರದಲ್ಲಿ ಸಹಕಾರ ಸಚಿವರಾಗಿದ್ದಂತ ಸೋಮಶೇಖರ್ ಅವರು 2022ರಲ್ಲಿ ಹೇಳಿದ ಹಾಗೆ ಸರ್ಕಾರದ ಕಡೆಯಿಂದಲೂ ಯಾವುದೇ ರೀತಿಯ ತನಿಖೆ ಆಗಲಿಲ್ಲ. ಅಕ್ರಮಗಳು ಪೂರ್ತಿಯಾಗಿ ಮುಚ್ಚಿ ಹೋಗಿವೆ. ಆದರೆ ಅಲ್ಲಿಗೇನಾದ್ರೂ ಅಕ್ರಮಗಳು ನಿಂತ 2019ಕ್ಕೆ ನಿಲ್ಲಲಿಲ್ಲ. ಈಗಲೂ 2025ರಲ್ಲಿ ಕೊಟ್ಟಿರುವಂತಹ ಸಾಲಗಳಲ್ಲೂ ಸಹ ಪ್ರಭಾವಿ ರಾಜಕಾರಣಿ ಇವತ್ತಿನ ಸಂದರ್ಭದಲ್ಲಿ ಬಹುತೇಕವಾಗಿ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ರಾಜಕಾರಣಿಗಳು ನಾವು ನೋಡಿದಾಗೆ ಇಲ್ಲಿ ಕಾನೂನು ಬಾಹಿರವಾಗಿ ನಿಯಮ ಬಾಹಿರವಾಗಿ ಸಾಲಗಳನ್ನ ಪಡಿತಾ ಇದ್ದಾರೆ. ಮತ್ತೆ ಬ್ಯಾಂಕ್ ಈ ಅಪೆಕ್ಸ್ ಬ್ಯಾಂಕ್ ನ ಅಧಿಕಾರಿಗಳು ಯಾವುದೆಲ್ಲ ಖಾತ್ರಿ ಮಾಡ್ಕೊಳ್ಬೇಕಾಗಿತ್ತು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅನುತ್ಪಾದಕ ಆಗಿರುವಂತಹ ಖಾತೆಗಳಿಗೆ ಇವರು ನೇರವಾಗಿ ಹಣವನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲದ್ರಿಂದ ಏನಾಗುತ್ತೆ ಅಂದ್ರೆ ಭ್ರಷ್ಟಾಚಾರ ಹೆಚ್ಚಾಗುತ್ತೆ, ಈ ಪ್ರಭಾವಿ ರಾಜಕಾರಣಿಗಳ ಪ್ರಭಾವ ಇನ್ನಷ್ಟು ಹೆಚ್ಚಾಗುತ್ತೆ, ಅಕ್ರಮಗಳು ಹೆಚ್ಚಾಗುತ್ತೆ, ಬ್ಯಾಂಕು ದಿವಾಳಿಯಾಗುವ ಕಡೆಗೆ ಹೋಗುತ್ತೆ. ಈ ಬ್ಯಾಂಕು ದಿವಾಳಿ ಆದಾಗ ಜನ ಬೀದಿಗೆ ಬರೋದಿಲ್ಲ. ಯಾಕಂದ್ರೆ ಈಗ ರಾಘವೇಂದ್ರ ಕೋಆಪರೇಟಿವ್ ಸೊಸೈಟಿ ಆತರ ಈ ತರ ಕೆಲವೊಂದು ಬ್ಯಾಂಕ್ಗಳು ದಿವಾಳಿ ಆದಾಗ ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟಿದ್ದಂಥವ್ರು ಖಾಸಗಿ ಜನ, ಸಾರ್ವಜನಿಕ. ಆದ್ರೆ ಇದರಲ್ಲಿ ಇದಕ್ಕೆ ದುಡ್ಡು ಕೊಡ್ತಾ ಇರುವಂತದ್ದು, ದುಡ್ಡು ಷೇರುದಾರರಾಗಿರುವಂತದ್ದು ಸರ್ಕಾರದ ಸಂಸ್ಥೆಗಳು ಮತ್ತು ಸರ್ಕಾರವೇ. ಹಾಗಾಗಿ ಸರ್ಕಾರದ ಈ ಬ್ಯಾಂಕ್ ದಿವಾಳಿ ಆದಾಗ ಜನಕ್ಕೆ ಗೊತ್ತಾಗೋದಿಲ್ಲ. ಹಾಗಾಗಿ ಇಷ್ಟೆಲ್ಲ ಅಕ್ರಮಗಳಾಗಿದ್ರು ಈ ಬ್ಯಾಂಕು ಸಾಕಷ್ಟು ನಷ್ಟದಲ್ಲಿ ಒಳಗಾಗಿದ್ರು ಒಂದಷ್ಟು ನೂರಾರು ಕೋಟಿ ರೂಪಾಯಿ ಆಸ್ತಿಯನ್ನ ಸಾಲವನ್ನ ಅದು ಮನ್ನಾ ಮಾಡಿದ್ರು. ಯಾರಿಗೆ ಮನ್ನಾ ಮಾಡಿದ್ದಾರೆ? ದೊಡ್ಡ ದೊಡ್ಡ ಶ್ರೀಮಂತರಿಗೆ, ಸಾಹುಕಾರರಿಗೆ ಮನ್ನಾ ಮಾಡಿದ್ರು. ಇದು ರಾಜ್ಯದ ಜನರ ಮೇಲೆ ನೇರವಾದ ಪರಿಣಾಮ ಬೀರದೇ ಇರೋದ್ರಿಂದಾಗಿ ಮತ್ತು ಇದು ಕದ್ದು ಮುಚ್ಚಿ ನಡೀತಿರುವಂತಹ ವ್ಯವಹಾರ. ಯಾಕೆಂದ್ರೆ ಮೂರೂ ಪಕ್ಷಗಳಲ್ಲಿರುವಂತಹ ದೊಡ್ಡ ದೊಡ್ಡ ಉದ್ಯಮಿಗಳು, ರಾಜಕಾರಣಿಗಳು, ಶಾಸಕರು ನಡೆಸ್ತಿರುವಂತಹ ವ್ಯವಹಾರದಿಂದಾಗಿ ಇವರು ಅವರದನ್ನ ಕೇಳೋದಿಲ್ಲ, ಅವರು ಇವ್ರದನ್ನ ಕೇಳೋದಿಲ್ಲ. ಅಪರೂಪಕ್ಕೆ ಅನ್ನುವಂತೆ ಆವತ್ತು ಯಾರು ವಿಶೇಷವಾಗಿ KN ರಾಜಣ್ಣ ಅವರು JDS ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತಹ ದೇವೇಗೌಡರನ್ನ ಗೆಲ್ಲಿಸೋದಿಕ್ಕೆ ಸಹಕಾರ ಕೊಡ್ಲಿಲ್ಲ ಮತ್ತು ತದನಂತರ ಕಾಂಗ್ರೆಸ್ ಮತ್ತು JDS ನ ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಯ್ತು ಅನ್ನುವಂತ ಬಹುಶಃ ಆ ಒಂದು ಬೇಸರ, ಕೋಪ, ಹೊಟ್ಟೆ ಕಿಚ್ಚಿದ ಕಾರಣಕ್ಕಾಗಿ ಸಾರಾ ಮಹೇಶ್ ಅವರು ಇದನ್ನ ಸದನದಲ್ಲಿ ಮಾತನಾಡಿದ್ರೆ ಹೊರತು ಬಹುಶಃ ಆವತ್ತಿನಿಂದ ಇವತ್ತಿನ ತನಕ ಯಾವೊಬ್ಬ ಪುಣ್ಯಾತ್ಮ ಶಾಸಕನು ಸಹ ಈ ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ ನ ಅವ್ಯವಹಾರಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ಒಂದು ನೆನಪಿರ್ಲಿ, ಇದರ ಬಗ್ಗೆ ನಿರಂತರವಾಗಿ ವರದಿಗಳನ್ನ ಮಾಡ್ತಾ ಬರ್ತಿರುವಂತದ್ದು theFile.in. ಬಹಳ ಮುಖ್ಯವಾಗಿ ರಾಜಕಾರಣಿಗಳು, ಪ್ರಭಾವಿಗಳು ಭಾಗಿಯಾಗಿರುವಂತಹ ಕೆಲವು ಅಂಶಗಳನ್ನಷ್ಟೇ ಇಲ್ಲಿ ನಾವು ಹೇಳಿದ್ದೀವಿ. ಆದರೆ ಇದರ ಮುಂದುವರೆದ ಭಾಗವಾಗಿ ಇಲ್ಲಿಯ ತನಕ ಯಾವುದೇ ತನಿಖೆ ಆಗಿಲ್ಲ. ಕಳೆದ 3-4 ವರ್ಷಗಳ ಹಿಂದೆ ಈ ವಿಚಾರ ಬಂದಿದ್ರು ಸಹ ಇವತ್ತಿಗೂ ಈ ಲೆಕ್ಕ ಪರಿಶೋಧನಾ ವರದಿಯ ಆಧಾರದ ಮೇಲಾಗಲಿ ಅಥವಾ ಹಿಂದೆ ಬರೆದಂತಹ ಪತ್ರಗಳ ಆಧಾರದ ಮೇಲೆ ಆಗಲಿ ಕರ್ನಾಟಕ ಸ್ಟೇಟ್ ಅಕೌಂಟ್ಸ್ ಅಂಡ್ ಆಡಿಟ್ ಡಿಪಾರ್ಟ್ಮೆಂಟ್ ನಿಂದ, ಲೆಕ್ಕಪತ್ರ ಮತ್ತು ಲೆಕ್ಕ ಪರಿಶೋಧನಾ ಸಂಸ್ಥೆಯಿಂದ ಇಲ್ಲಿಯ ತನಕ ಯಾವುದೇ ಹೆಚ್ಚುವರಿ ತನಿಖೆಗೆ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರವಾಗ್ಲಿ ಈಗಿರುವಂತಹ ಕಾಂಗ್ರೆಸ್ ಸರ್ಕಾರವಾಗ್ಲಿ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಯಾರನ್ನ ಈ ಸರ್ಕಾರಗಳು ಕಳೆದ 4-5 ವರ್ಷಗಳಲ್ಲಿ ಇಷ್ಟೆಲ್ಲ ಮಾಹಿತಿ ಹೊರಗೆ ಬಂದಿದ್ರು, ಯಾರನ್ನ ಈ ಸರ್ಕಾರಗಳು ರಕ್ಷಣೆ ಮಾಡ್ತಾ ಇವೆ? ಯಾಕೆ ಇಲ್ಲಿಯವರೆಗೂ ಇದನ್ನ ಈ ವರದಿ ಈಗಾಗಲೇ ಸಂಸ್ಥೆಗೆ ಕೊಡ್ಲಾಗಿದ್ರು, ಬ್ಯಾಂಕ್ ಕೊಡ್ಲಾಗಿದ್ರು, ಇದನ್ನ ವಿಧಾನ ಮಂಡಲದಲ್ಲಿ ಟೇಬಲ್ ಮಾಡಬೇಕಾಗಿದೆ, ಇದನ್ನ ಮಂಡಿಸಬೇಕಾಗಿದೆ. ಇಲ್ಲಿಯ ತನಕ ಮಂಡಿಸಿಲ್ಲ. ಮಂಡಿಸಿದರೆ ವಿಚಾರ ಚರ್ಚೆಗೆ ಬರುತ್ತೆ.
ವಿರೋಧ ಪಕ್ಷದವರು ಕೇಳ್ತಾ ಇಲ್ಲ, ಆಡಳಿತಾರೂಢ ಪಕ್ಷದ ಅಥವಾ ವಿಶೇಷವಾಗಿ ಸರ್ಕಾರ ಇದನ್ನ ವಿಧಾನಸಭೆಯಲ್ಲಿ ಅಥವಾ ವಿಧಾನ ಪರಿಷತ್ನಲ್ಲಿ ಇಲ್ಲಿಯವರೆಗೂ ಮಂಡಿಸಿಲ್ಲ. ಯಾಕೆ? ಇದು ಮೊದಲನೇ ಪ್ರಶ್ನೆ. ಎರಡನೇದಾಗಿ, ಇದು ಕೇವಲ ಇಲ್ಲಿಗೆ ನಿಲ್ಲಬಾರದು. ಇದು ಕೇವಲ ಕರ್ನಾಟಕದ ವ್ಯಾಪ್ತಿಯಲ್ಲಿಯೇ ಚರ್ಚೆ ಆಗಬೇಕಾಗಿರುವಂತಹ ಅಥವಾ ತನಿಖೆ ಆಗಬೇಕಾಗಿರುವಂತಹ ಕೇವಲ ಕರ್ನಾಟಕ ಸಂಸ್ಥೆಗಳು ಮಾತ್ರ ತನಿಖಾ ಸಂಸ್ಥೆಗಳು ತನಿಖೆ ಮಾಡಬೇಕಾದಂತಹ ವಿಚಾರ ಅಲ್ಲ. ಇದು ಬಹಳ ಗಂಭೀರ ಸ್ವರೂಪದ್ದಾಗಿದೆ. ಇದರ ಬಗ್ಗೆ ಹಿಂದೆ 3-4 ವರ್ಷಗಳ ಹಿಂದೆ JDS ಶಾಸಕ ಸಾರಾ ಮಹೇಶ್ ಅವರು ಹೇಳಿದ ಹಾಗೆ CBI ತನಿಖೆಗೆ ಯಾಕೆ ಒತ್ತಾಯಿಸಿಲ್ಲ, ಯಾಕೆ ಕೊಟ್ಟಿಲ್ಲ, ಯಾಕೆ ಇವತ್ತು ಸಾರಾ ಮಹೇಶ್ ಅವರಾಗ್ಲಿ ಅಥವಾ ಆವತ್ತು ಧರಣಿ ಕೂತಿದ್ದಂತಹ ರೇವಣ್ಣನವರಾಗ್ಲಿ ಈ ಹೊತ್ತಿಗೆ ಯಾಕೆ ಇದರ ಬಗ್ಗೆ ಮಾತನಾಡ್ತಾ ಇಲ್ಲ? ಅದರ ಜೊತೆಗೆ ಇದು ಕೇವಲ CBI ತನಿಖೆ ಅಷ್ಟೇ ಅಲ್ಲ, CAG ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಭಾರತ ದೇಶದ ಈ ತರದ ಲೆಕ್ಕಪತ್ರ ಪರಿಶೋಧನಾ ಸಂಸ್ಥೆ ಏನಿದೆ, ಸ್ವಾಯತ್ತ ಸಂಸ್ಥೆ, ಅದರಿಂದ ತನಿಖೆಗೆ ಒಳಪಡಬೇಕಾಗಿದೆ. ಈಗ ಅಸೆಂಬ್ಲಿ ಸೆಷನ್ ನಡೀತಾ ಇದೆ. ಬಹುಶಃ ಈ ಸೆಷನ್ ನಲ್ಲಾದ್ರೂ, ಈ ಬಜೆಟ್ ಅಧಿವೇಶನದಲ್ಲಾದ್ರೂ ವಿರೋಧ ಪಕ್ಷಗಳು ಈ ವಿಚಾರವಾಗಿ ಕೇಳ್ತವೆ ಮತ್ತು ಸರ್ಕಾರ ಈ ಶಾಸನಬದ್ಧ ಲೆಕ್ಕ ಪರಿಶೋಧನಾ ವರದಿಯನ್ನ ಸದನದಲ್ಲಿ ಮಂಡಿಸುತ್ತೆ. ಈ ವಿಚಾರವಾಗಿ ಚರ್ಚೆ ಆಗುತ್ತೆ ಹಾಗೂ ಚರ್ಚೆಯಾಗಿ ಮುಂದಿನ ಹೆಚ್ಚುವರಿ ತನಿಖೆ ಆಗುತ್ತೆ. ತನಿಖೆಯಾಗಿ ಅಕ್ರಮಗಳನ್ನ ಮಾಡಿರುವವರ ವಿರುದ್ಧ ಕ್ರಮ ಆಗುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನ ನಾವು ಇಟ್ಕೊಳ್ಳೋಣ. ಪ್ರಜಾಪ್ರಭುತ್ವದಲ್ಲಿ ಎಲ್ಲದಕ್ಕಿಂತ ಬಹಳ ದೊಡ್ಡ ಶಕ್ತಿ ಇರುವಂತಹದ್ದು, ಬಹಳ ದೊಡ್ಡ ವಿಚಾರ ಏನು ಅಂದ್ರೆ ಜನರಿಗೆ ವ್ಯವಸ್ಥೆಯ ಮೇಲೆ, ಸರ್ಕಾರದ ಮೇಲೆ ಇರುವಂತಹ ನಂಬಿಕೆ. ಹಾಗಾಗಿ ಸರ್ಕಾರ ಜನರ ಆ ನಂಬಿಕೆಗೆ ದ್ರೋಹ ಮಾಡೋದಿಲ್ಲ. ಜನಪ್ರತಿನಿಧಿಗಳು ಆ ತರಹದ ದ್ರೋಹವನ್ನು ಎಸಗದೆ ಅಕ್ರಮಗಳನ್ನ ಮಾಡಿರುವಂತಹ ಬಲಿಷ್ಠರಿಗೆ, ಬಲಾಢ್ಯರಿಗೆ ಶಿಕ್ಷೆಯಾಗುವ ಹಾಗೆ ಮಾಡಿ ಮುಂದಿನ ದಿನಗಳಲ್ಲಾದರೂ ಸರ್ಕಾರ ಜನರ ತೆರಿಗೆ ಹಣವನ್ನ ಬಹಳ ಜವಾಬ್ದಾರಿಯುತವಾಗಿ ನಿರ್ವಹಿಸುತ್ತೆ, ಅದನ್ನ ಬಳಸುತ್ತೆ ಅನ್ನುವಂತಹ ವಿಶ್ವಾಸವನ್ನ ಇಟ್ಕೊಳ್ಳೋಣ ಅಂತ ಭಾವಿಸ್ತಾ ಈ ಅಪೆಕ್ಸ್ ಬ್ಯಾಂಕ್ನ ಮತ್ತಷ್ಟು ಅಕ್ರಮಗಳ ಬಗ್ಗೆ, ಹಗರಣಗಳ ಬಗ್ಗೆ ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರಲಿದ್ದೇನೆ. ನಮಸ್ಕಾರ. ಇದು ಒಂದು ಸ್ವತಂತ್ರ ಪತ್ರಿಕೋದ್ಯಮ ಸಂಸ್ಥೆ, ಜನರ ದೇಣಿಗೆಯಲ್ಲಿ, ಜನರ ಸಹಭಾಗಿತ್ವದಲ್ಲಿ ನಡೀತಿರುವಂತಹದ್ದು. ಹಾಗಾಗಿ ಇವತ್ತು theFile.in ವೆಬ್ಸೈಟ್ ನಲ್ಲಿ ಇದರ ಬಗ್ಗೆ ಅನೇಕ ವರದಿಗಳು ಪ್ರಕಟವಾಗಿದ್ದು, ಇವರು ಮಾತ್ರ ಇದನ್ನ ಜನರ ಮುಂದೆ ಇಡ್ತಾ ಇದ್ದಾರೆ. ಇವತ್ತಿನ theFile Explainer ಅಲ್ಲಿ ನಾನು ಸಹ ಒಂದಷ್ಟು ವಿಶದವಾಗಿ ಈ ವಿಚಾರವನ್ನ ನಿಮ್ಮ ಮುಂದೆ ಇಡೋದಿಕ್ಕೆ ಪ್ರಯತ್ನಿಸಿದ್ದೀನಿ. ದಯವಿಟ್ಟು ನೀವು ನಮ್ಮ ತೆರಿಗೆ ಹಣ ಪೋಲಾಗಬಾರದು ಮತ್ತು ನಾವು ಆಯ್ಕೆ ಮಾಡಿದಂತಹ ನಮ್ಮ ಪ್ರತಿನಿಧಿಗಳು ನಮಗೆ ಉತ್ತರದಾಯಿತ್ವವನ್ನು ಹೊಂದಿರಬೇಕು ಅನ್ನುವಂತಿದ್ರೆ ದಯವಿಟ್ಟು ಇಂತಹ ವಿಚಾರಗಳು ಹೆಚ್ಚೆಚ್ಚು ಪ್ರಚಾರವಾಗುವ ಹಾಗೆ ಮತ್ತು ಅದು ಜನಕ್ಕೆ ತಲುಪಿ ಅವರೊಂದು ಇನ್ಫಾರ್ಮ್ಡ್ ಡಿಸಿಷನ್ ಮಾಡುವ ಹಾಗೆ ಮಾಡಬೇಕಾಗಿದೆ. ಹಾಗಾಗಿ theFile.in ಸಂಸ್ಥೆಯನ್ನ ನೀವು ಬೆಂಬಲಿಸಿ, ದೇಣಿಗೆ ಕೊಟ್ಟು ಯಾವೆಲ್ಲ ರೀತಿಯಲ್ಲಿ ನಿಮಗೆ ಸಹಾಯ ಮಾಡೋದಕ್ಕಾಗುತ್ತೋ ಆ ರೀತಿಯಲ್ಲಿ ಸಹಾಯ ಮಾಡಿ ಈ ಸಂಸ್ಥೆಯನ್ನ ಉಳಿಸಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ನಮಸ್ಕಾರ.